ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧದ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿ ಹುತಾತ್ಮರಾದ 8 ಜನ ವೀರ ಯೋಧರಿಗೆ ನಾಗಮಂಗಲ ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸಾರ್ವಜನಿಕರಿಂದ ನಾಗಮಂಗಲ ಪಟ್ಟಣದ ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಾಲಯದ ಮುಂಭಾಗ ಹುತಾತ್ಮರಾದ ಯೋಧರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ದೇವಾಲಯದ ಮುಂಭಾಗ 8 ಮಂದಿ ಯೋಧರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯೊಂದಿಗೆ ಮೌನಾಚರಣೆ ಸಲ್ಲಿಸಲಾಯಿತು. ಆಪರೇಷನ್ ಸಿಂಧೂರಕ್ಕೆ ಆಪರೇಷನ್ ಸಿಂಧೂರಕ್ಕೆ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. भारत माता के वंदे मातरम वंदे मातरम वंदे मातरम. अमर रहे वीर जवान अमर रहे. अमर रहे वीर जवान अमर रहे. अमर रहे वीर जवान अमर रहे. बोलो भारत माता की जय. वंदे मातरम वंदे मातरम. जय जवान जय किसान. ಇದೇ ಸಂದರ್ಭದಲ್ಲಿ ಮಾಜಿ ನಿವೃತ್ತ ಸೈನಿಕ ಟಿಎನ್ ಪ್ರಕಾಶ್ ಮಾತನಾಡಿ, ಆಪರೇಷನ್ ಸಿಂಧೂರದಲ್ಲಿ ಹುತಾತ್ಮರಾದ ಯೋಧರನ್ನು ನೆನಪು ಮಾಡಿಕೊಂಡು ಈ ದಿನ ಪುಷ್ಪಾರ್ಚನೆ ಸಲ್ಲಿಸಲಾಗುತ್ತಿದೆ. ಯುದ್ಧ ಎಂದರೆ ಬರೀ ಮಾತಿನದಲ್ಲ, ಈ ಸ್ಥಳದಲ್ಲಿ ಭಾಗವಹಿಸಿದ ವ್ಯಕ್ತಿಗೆ ಅದರ ಮಹತ್ವ ತಿಳಿಯುತ್ತದೆ. ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ಸೈನಿಕ ಎಲ್ಲವನ್ನೂ ತೊರೆಯುತ್ತಾನೆ. ಕುಟುಂಬ ಸಂಬಂಧ ಎಲ್ಲವನ್ನೂ ಮರೆತು ದೇಶಕ್ಕಾಗಿ ಹೋರಾಡಿ ವೀರಮರಣ ಹೊಂದುತ್ತಾನೆ. ಆದ್ದರಿಂದ ನಾವು ಆತನಿಗೆ ಕೃತಜ್ಞರಾಗಿ ಗೌರವ ಸಮರ್ಪಿಸೋಣ ಎಂದರು. ಭಾರತ ಮಾಡ್ತಾರೆ ತಪ್ಪು ಅಂತ ಹೇಳ್ತಾ ಇದೀಯಾ? ನೋಡ್ತಾ ಇದೀರಲ್ಲ, ಹೇಳ್ತಿರಲ್ಲ. ಅದಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ಅನ್ನೋದು ನಮ್ಮ ನಾಯಕರು ಅಂತಾಳಿ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೇಶದ 140 ಕೋಟಿ ಜನರು ಪ್ರತಿಯೊಂದು ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ಬೋದು. ಒಂದು ನಾಯಕರು ಒಂದು ಟೀಮ್ನ ಲೀಡ್ ಮಾಡ್ತಾ ಇರೋದಂತಂದರೆ ಅವತ್ತ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಯೋಚನೆ ಮಾಡಬೇಕಾಗತ್ತೆ, ಮುಂದಾಲೋಚನೆ ಮಾಡಿ ಯಾವುದೇ ಒಂದು ಕೆಲಸವನ್ನು ನಮ್ಮ ರಾಷ್ಟ್ರಕ್ಕೂ ಹಾನಿಯಾಗದೆ ಮತ್ತು ರಾಷ್ಟ್ರದ ಜನರಿಗೂ ಹಾನಿಯಾಗದೆ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಯಶಸ್ಸನ್ನು ತರಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಾಚರಣೆ ನಡೆಸೋದು. ಇವತ್ತು ಕಾರ್ಗಿಲ್ ಟೈಮಲ್ಲಿ ತುಂಬ ನಮ್ಮ ಸೈನಿಕರು ಕೂಡ ಹಾನಿಯಾಗಿದ್ದರು, ಹುತಾತ್ಮರಾಗಿದ್ದರು. ಇವತ್ತು ಕೇವಲ ಪಕ್ಕದ ರಾಷ್ಟ್ರದಲ್ಲಿ ಒಳಗಡೆ ನುಗ್ಗಿ ಅನೇಕ ಉಗ್ರವಾದಿಗಳನ್ನು ಸಮಾಪ್ತ ಮಾಡಿದ್ದಲ್ಲೇ ಅವರ ಅನೇಕ ಆಸ್ತಿಪಾಸ್ತಿನೂ ಕೂಡ ನಾವು ನಷ್ಟ ಮಾಡಿದ್ದೀವಿ. ಆದರೆ ಅಂಥ ಕಾರ್ಯಕ್ರಮದಲ್ಲಿ ಈ ನಮ್ಮ 8 ಜನ ವೀರ ಯೋಧರು ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಸೊ ಯೋಚನೆ ಮಾಡಿ, ಹುತಾತ್ಮರಾಗಿದ್ದಾರೆ ಅಂತಂದರೆ ನಾವು ನಾರ್ಮಲ್ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ಸರ್. ನಾವು ಸೌತ್ ಇಂಡಿಯಾದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇವರ ಕುಟುಂಬದವರಿಗೆ ಎಂಥ ಮನಸ್ಥಿತಿ ಇರ್ಬೋದು. ಅವ್ರಿಗೂ ಕೂಡ ತಂದೆ ತಾಯಿ ಇದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಹೆಂಡತಿ ಮಕ್ಕಳು ತಕ್ಷಣದಲ್ಲಿ ಮದುವೆ ಮಾಡಿಕೊಂಡು 3 ದಿನದಲ್ಲಿ ಯುದ್ಧ ಭೂಮಿಗೆ ಹೊರಡಂಥ ಯೋಧರು ಇದ್ದಾರೆ. ಅವರ ಮನೆಯ ಮನಸ್ಥಿತಿ ಹೆಂಗಿರ್ಬೋದು? ಎಂಥ ಗಟ್ಟಿ ಮನಸ್ಸಿನಿಂದ ತಮ್ಮ ಸೈನಿಕರನ್ನು ಯುದ್ಧ ಭೂಮಿ ಕಳಿಸ್ಕೊಟ್ಟಿದ್ದಾರಲ್ಲ. ಅಂದರೆ ನಮ್ಮ ದೇಶದ ಮತ್ತೋರ್ವ ಗಣ್ಯರಾದ ಶಾಂತ ಮೋಹನ್ ಕುಮಾರ್ ಮಾತನಾಡಿ, ವೀರಮರಣ ಹೊಂದಿದ 8 ಜನ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಆಪರೇಷನ್ ಸಿಂಧೂರ ದೇಶಕ್ಕೆ ಒಂದು ಘನತೆ ತಂದುಕೊಟ್ಟ ಯುದ್ಧವಾಗಿದೆ. ಪ್ರಸ್ತುತ ಈ 3 ಜನರಿಗೆ ಕೃತಜ್ಞರಾಗಿರಬೇಕು. ರೈತ, ವೈದ್ಯ, ಯೋಧ ದೇಶದ ಆಧಾರ ಸ್ತಂಭಗಳು. ಇವರ ಸೇವೆ ಅಪಾರವಾದದ್ದು ಎಂದರು. ಯುದ್ಧದಲ್ಲಿ ಅವ್ರ ಮರಣನ ಹೊಂದಿ ನಮಗೆಲ್ಲನೂ ನೆಮ್ಮದಿಯಿಂದ ಇಷ್ಟು ಜನ ನಾವು ಬದುಕ್ತಾ ಇದ್ದೀವಿ ಅಂದರೆ, ಎಲ್ಲದಕ್ಕೂ ಇದು ಮಾಡ್ತಾ ಇದ್ದೀವಿ ಅಂದರೆ, ಅವರು ಸೈನಿಕರ ಸೇವೆ ನಮಗೆ ಯಾವುದೇ ಕಾರಣಕ್ಕೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಮೊದಲಿಗೆ ರೈತ, ಸೈನಿಕ, ಡಾಕ್ಟರ್, ಸೇವೆನ ನಾವು ಯಾವುದೇ ಕಾರಣಕ್ಕೂ ಅವರು ಮರಿಬಾರ್ದು. ಅದಕ್ಕೆ ಋಣನ ತೀರ್ಸೋಕ್ಕಾಗಲ್ಲ.
ಶಕ್ತಿ ಕೊಡಲಿ ಅಂತ ನಾನು ಮೊದಲು ಕೇಳ್ಕೊತೀನಿ. ಯಾಕೆಂದರೆ ಒಂದು ಕುಟುಂಬದಲ್ಲಿ ಒಂದು ಗಂಡು ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ, ಅದು ಎಷ್ಟು ಬರುತ್ತೆ ಅಂದಾಗಿ ನಾನು ಹೆಣ್ಣಾಗಿ ನಮ್ಗೆ ಗೊತ್ತಾಗುತ್ತೆ. ಏನು ಬರೀ ಪೂಜೆ ಮಾಡಿ ನೋಡಿ ಅಕ್ಕಪಕ್ಕ ಇದು ಮಾಡಿ ಭಾಷಣ ಹೇಳಿ ಕೇಳಿ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಜನಸಾಮಾನ್ಯರಲ್ಲಿ ಎಲ್ಲರೂ ಎಚ್ಚೆತ್ಕೋಬೇಕು, ನಮ್ಮ ದೇಶದ ಬಗ್ಗೆ ಅಭಿಮಾನ ಉಟ್ಕೋಬೇಕು. ಬರೀ ಸೈನಿಕರಾಗಿ ಅವ್ರ ಮಾತ್ರ ಯುದ್ಧ ಮಾಡಬೇಕು ಅನ್ನೋದಿಲ್ಲ. ದೇಶ ಅಂತ ಬಂದಾಗ ಎಲ್ಲರೂ ಒಗ್ಗೂಡಬೇಕು. ಬರೀ ಸೈನಿಕರು ಬರೀ ಅವ್ರ ಫ್ಯಾಮಿಲಿ ಇಷ್ಟಕ್ಕೆ ನಮ್ಗೆ ಇದಾಗಬಾರ್ದು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಈಗ ನಾಗಮಂಗಲ ಸಿರಿಯಲ್ಲಿ ಇದ್ರಲ್ಲಿ ಬಂದಾಗ ಏನೋ ಒಂದು ಕಾರ್ಯ ಮಾಡ್ತಿದ್ದಾರೆ ಅಂದರೆ ಸೈನಿಕರು ಇದು ಮಾಡ್ತಾರೆ ಅಂದರೆ ಅಕ್ಕಪಕ್ಕದವ್ರು ಎಲ್ಲ ಜನನೂ ಅಷ್ಟೇ ಸಪೋರ್ಟಿಂಗ್ ಮಾಡಬೇಕು. ಇವಾಗ ಈ ಕೈ ಮಾಡ್ತಾ ಇದ್ದಾರೆ, ಬರೀ ಅವರೇನೋ ಮಾಡ್ಕೋತಾರೆ, ಭಾಷಣ ಹೇಳ್ಕೊತಾರೆ, ಹೋಗ್ತಾರೆ ಅನ್ನೋದಕ್ಕೆ ಆಗಬಾರ್ದು. ಎಲ್ಲದೂ ನಮ್ಗೆ ಏನು ಇದು ಮಾಡಿದಾರ ಆಪರೇಷನ್ ಸಿಂಧೂರ ಇಷ್ಟೇ ಅಲ್ಲ, ಮುಂದೆ ಯಾವುದೇ ದೇಶದ ಗಡಿ ಭಾಗಗಳಲ್ಲಿ ಏನೇ ಒಂದು ಪರಿಸ್ಥಿತಿ ಬಂದರೂ ಎಲ್ಲದಕ್ಕೂ ಹೋರಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ. ನಮ್ಮ ಸೈನಿಕರಿಗೆ ಎಲ್ಲರಿಗೂ ಆರೋಗ್ಯ ಶಕ್ತಿ ಎಲ್ಲನೂ ಕೊಟ್ಟು ನಮಗೆ ಎಲ್ಲರಿಗೂ ಸಹಾಯ ಮಾಡೋ ಥರ ದೇವರು ಭಗವಂತ ಶಕ್ತಿನ ಕೊಡಲಿ ಅಂತ ಕೇಳ್ಕೊಂತ ನನ್ನ ಗಮನಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ. ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾರ್ವಜನಿಕರು, ನಿವೃತ್ತ ಸೈನಿಕರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರಾದ ಮರಿಗೌಡ, ಉಪಾಧ್ಯಕ್ಷ ಬಿ ನಾರಾಯಣ್, ಕಾರ್ಯದರ್ಶಿ ಟಿಸಿ ಕುಮಾರ್, ಸಹ ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ನಾಗರಾಜ್, ಮೋಹನ್ ಕುಮಾರ್ ಮೂಡಲಗಿರಿ, ಉದಯ್ ಕುಮಾರ್, ಕೆಎಸ್ ಕುಮಾರ್ ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.